ಏನು ವಿಶೇಷ? ದೊರೆಯ ಪ್ರತಾಪ ಸೇನಾಕ್ಯನೆಂಬವ ನಿಂಗೆ, ದೊರೆಯ ಪ್ರತಾಪ ಸೇನಾಕ್ಯನೆಂಬವನಿಗೆ ಪರಮ ರೂಪದ ಸುಂದರಿಯರು, ಪರಮ ರೂಪದ ಸುಂದರಿಯರು, ಪರಮ ರೂಪದ ಸುಂದರಿಯರು, ಸುಂದರಿಯರು ಪರಮ ರೂಪದ ಸುಂದರಿಯರು. ತರಳೆಯ ರಂಬೆ ಅಂಬಿಕೆ, ತರಳೆಯ ರಂಬೆ ಅಂಬಿಕೆ ಅಂಬಾಲಿಕೆಯರು, ತರಳೆಯ ರಂಬೆ ಅಂಬಿಕೆ ಗಂಬಾಲಿಕೆಯರು, ಮೂರು ಮಂದಿ ಬಾಲೆಯರು, ಅವರ್ 3 ಮಂದಿ ಬಾಲೆಯರು. ದೊರೆಯ ಪ್ರತಾಪ ಸೇನಾಕ್ಯನೆಂಬವನಿಗೆ ಪರಮ ರೂಪದ ಸುಂದರಿಯರು, ಪರಮ ರೂಪದ ಸುಂದರಿಯರು. ಏನು ವಿಶೇಷ? ಆ ಪ್ರತಾಪ ಸೇನಾಕ್ಯನಿಗೆ ಒಂದು ಹೆಣ್ಣಿನ ಜೊತೆಯಲ್ಲಿ ಬಹುಕಾಲದ ಹಿಂದೆ ಮದುವೆ ಆಗಿತ್ತಂತೆ. ಬಾಯಿಗೆ ಬೆಂಕಿ ಹಾಕ್ಲಿಕ್ಕೆ ಯಾರು? ಯಾವುದೋ ವರ್ಷದಲ್ಲಿ ಆ ಪ್ರತಾಪ ಸೇನನಿಗೆ ಮದುವೆ ಆದದ್ದು ವಿಶೇಷವೇನ? ಈ ಹಿಂದೆ ಗತಕಾಲದ ಚರಿತ್ರೆ ಇಲ್ಲಪ್ಪ, ಅದು ವಿಶೇಷ ಅಂತ ನಾನು ಹೇಳಿದ್ದಲ್ಲ. ಮತ್ತೆ ಅವನಿಗೆ ಹೆಣ್ಣಿನ ಜೊತೆಗೆ ಮದುವೆ ಆಗಿದೆಯಲ್ಲ, ಅಂದ್ರೆ ಕೆಲವರಿಗೆ ಆಗುದಿಲ್ಲ, ಅವ್ರಿಗೆ ಉದಾಹರಣ ಆಗಿದೆಯಲ್ಲ, ಅದು ವಿಶೇಷ ಅಲ್ಲ ಒಡಿಯ. ಮದುವೆ ಆದ ಬಹಳ ವರ್ಷದ ನಂತರ ಅವನಿಗೂ 3 ಜನ ಮಕ್ಕಳಾಗಿದ್ದಾರಂತೆ. ಅದು ವಿಶೇಷ ಅಲ್ಲ, ಅದು ವಿಶೇಷ ಅಲ್ಲ. ಮಕ್ಕಳಾದ 3 ಹೆಣ್ಣು ಮಕ್ಕಳಂತೆ. ಅದು ವಿಶೇಷ ಅಲ್ಲ, ಅದು ವಿಶೇಷ ಅಲ್ಲ. ಹುಟ್ಟಿನ ಒಂದು ಗಂಡ ಹೆಣ್ಣು ಆಗ್ಲೇಬೇಕಲ್ಲ. ನಿನ್ನ ಪೀಠಿಕೆಯೇ ಇಷ್ಟಿರುವಾಗ ಕಥೆ ಇಷ್ಟರಲ್ಲೇ ಮುಗಿಸ್ತೀನಿ. ವಿಶೇಷ ಏನು ಬಹಳ ದೊಡ್ಡದು ಮತ್ತೆ? ಹಾಗೆ ಹುಟ್ಟಿದ 3 ಹೆಣ್ಣು ಮಕ್ಕಳಿಗೆ ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬುದಾಗಿ ಹೆಸರಿಟ್ಟಿದ್ದಾನೆ. ನಾಮಕರಣ ಮಾಡಿದ. ಹೌದು. ಅವ ಮಗಳೇ ಅಂತ ಕರಿಬಹುದು, ಊರವರೆಲ್ಲ ಮಗಳೇ ಅಂತ ಕರಿಬಹುದೇ? ಅಲ್ಲ, ಮಾತಿಗೆ ಕೇಳಿತ್ತು ಅಲ್ವೇ? ಕರೆಯುವುದಕ್ಕೊಂದು ಹೆಸರು ಬೇಕಲ್ಲ. ಹಾಗಾಗಿ ಹೆಸರಿಟ್ಟಿದ್ದು ವಿಶೇಷ ಅಲ್ಲ. ಅಂಬೆ, ಅಂಬಿಕೆ, ಅಂಬಾಲಿಕೆ ಎನ್ನುವರು ಪರಮ ಸುಂದರಿಯರು. ಅಷ್ಟೇ ಅಲ್ಲ ಒಡಿಯ, ಆ ಹೆಣ್ಣು ಮಕ್ಕಳಿಗೆ ಈಗ ಪ್ರಾಯ ಬಂದಿದೆಯಂತೆ. ಅದು ವಿಶೇಷವೇನು? ಅದು ವಿಶೇಷ. ಹುಟ್ಟಿದವರಿಗೆ ಆರೋಗ್ಯ ಸರಿ ಇದ್ದ ಮೇಲೆ ಅದು ಬರುವುದೇ. ಪ್ರಾಯ ಬಂದ ಹೆಣ್ಣು ಮಕ್ಕಳಿಗೆ ಆತ ಮದುವೆ ಮಾಡ್ತಾನಂತೆ. ಅದು ವಿಶೇಷವೇನ? ಅದು ವಿಶೇಷದಲ್ಲಿ ಬರಲಿಲ್ಲ, ಕರ್ತವ್ಯದಲ್ಲಿ ಬಂತ. ಅಲ್ಲ, ನಿನ್ನ ವಿಶೇಷ ಎಲ್ಲಿ ಬರ್ತದೆ ಕಾಯ್ತಾ ಇದ್ದೇನೆ. ಬಡಿಯ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ವಿಶೇಷ ಅಲ್ಲ, ಮತ್ತೆ ಇದು ವಿಶೇಷದ ಮದುವೆ. ವಿಶೇಷದ ಮದುವೆ. ದುರದೋಳು ಸಕಲ ರಾಜರ ಗೆದ್ದ ಪ್ರಭನಿಗೆ, ದುರದೋಳು 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 ದುರದೋಳು, ದುರದೋಳು ಸಕಲ ರಾಜರ ಗೆದ್ದ ನೃಪನಿಗೆ, ಸಕಲ ರಾಜರ ಗೆದ್ದ ನೃಪನಿಗೆ ಪರಿಣಯ ಗೈದಿವೆ ಎನ್ನುತ್ತ, ಪರಿಣಯ ಗೈದಿವೆ ಎನ್ನುತ್ತ. ಕರಸೀರ್ಪ ಚಪ್ಪನ್ನ ದೇಶದ ಭೂಪರ, ಕರಸೀರ್ಪ ಚಪ್ಪನ್ನ ದೇಶದ ಭೂಪರ, ಬರಸಿ ಪತ್ರ ತೋಷದಿಂದ, ಬರಸಿ ಪತ್ರವ
ವಿಶೇಷ? ಮದುವೆ ಅನ್ನೋದು ವಿಶೇಷ ಅಲ್ಲ, ಮತ್ತೆ ಇದು ವಿಶೇಷದ ಮದುವೆ. ವಿಶೇಷದ ಮದುವೆ. ಹೌದು ಹೌದು. ಹಾಗಿದ್ರೆ ಏನು ವಿಶೇಷ? ಈಗಾಗಲೇ 3 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಬೇಕು ಅಂತ ಹ, ತೀರ್ಮಾನ ಮಾಡಿದ ಪ್ರತಾಪಸೇನ ಏನು ಮಾಡಿದ? 56 ಮಕ್ಕಳು. ಹ, ಚಪ್ರನ್ನ ಏಯ್, ಏನದು? ಚಿತ್ರ ಚಪ್ರನ್ನ ಅಲ್ಲ ಎಂತದು? 56 ದೇಶಗಳು. ಅದೇ 60 ಮಕ್ಕಳು. ಹ, ಆ 60 ಮಕ್ಕಳಿಗೆ ಎಲ್ಲವರಿಗೂ ಓಲೆಯನ್ನ ಕಳಿಸುವುದು, ಹ, ಅವರನ್ನ ತಮ್ಮತ್ತ ಭರಿಸಿಕೊಳ್ಳುವುದು. ಹ್ಮ್, ಭರಿಸಿಕೊಳ್ಳುವುದು ಮಾತ್ರ ಅಲ್ಲ ಅವರಿಗೆ. ಹ್ಮ್, ಬಂದಂತ 60 ಮಕ್ಕಳಲ್ಲಿ ಕಾಶಿ ರಾಜ್ಯದ ಹ್ಮ್, ಆ ಅರಮನೆಯ ಅಂಗಳದಲ್ಲಿ ಹ, ಅವರನ್ನೆಲ್ಲವರನ್ನು ಸೇರಿಸಿ ಹ್ಮ್, ಅವರಲ್ಲಿಯೇ ಯುದ್ಧವನ್ನ ಏರ್ಪಡಿಸಿ ಹ, ಎಲ್ಲರನ್ನು ಯಾವಾತ ಗೆಲ್ತಾನೋ ಹ್ಮ್, ಅವನಿಗೆ 3 ಹೆಣ್ಣು ಮಕ್ಕಳನ್ನ ದಾರೆ ಎರೆದು ಕೊಡ್ತಾನಂತೆ. ಹಾಗೆ ಎಲ್ಲವರಿಗೂ ಲೇಖನ ಕಳಿಸಿದ್ದಾನೆ. ಹ್ಮ್, ಕೆಲವರೆಲ್ಲ ಬರ್ತಾ ಇದ್ದಾರೆ, ಹ, ಕೆಲವರೆಲ್ಲ ಹೊರಟಿದ್ದಾರೆ ಎಂಬ ವರ್ತಮಾನ ಉಂಟು. ಹ್ಮ್. ಈಗ ನಾವು ಕೇಳುದು ಏನು? ಒಡೆಯ, ಹ್ಮ್, ನಿಮ್ಮನ್ನು ಲೆಕ್ಕಿಸದೆ ಮಾಡುವ ಮದುವೆ ಸರಿಯಾ? ದೂತನೆಂದು ಕೇಳೋಣ, ದೂತನೆಂದು ದೂತನೆಂದು ಕೇಳೋಣ. ಸೌಭನಿ ನಾಥನು ಗರ್ಜಿಸುತ್ತ, ಸೌಭನಿ ನಾಥನು ಗರ್ಜಿಸುತ್ತ, ಪೂತನ ಸಕಲವ ಎಲಗಲಿಸುತ್ತ ಘೋಷಿಸುತ್ತನು ಮರೆತನೆಯಲ್ಲ. ಓ ನಾಥೋ, ನೀನಂತ ಮಾತನ್ನು ಕೇಳುವಾಗ ರಾಮ ರಾಮ ಕೋಪಗಳಲ್ಲಿ ಕ್ರೋಧಾಗ್ನಿಯು ಆವಿರ್ಭವಿಸುತ್ತಾ ಇದೆ. ನನಗೂ ಅದೇ ಉದ್ಭವವಾಗಿತ್ತು. ಹೇಯ್, ಓ ಕಾಶಿ ಕ್ಷೇತ್ರದಲ್ಲಿ ಹ, ವಿಕ್ರಮವೇ ಪಣ ನಿಜ ಎನ್ನುವಂತ ಸ್ವಯಂವರ ನಡೆಯುತ್ತದೆ. ನಿಜ. ವಿಕ್ರಮಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಹೌದು ಹೌದು. ಎಲ್ಲ ಬರುತ್ತಾ ಇದ್ದಾರೆ ಅರಸು ಮಕ್ಕಳು. ಹ, ಹಾಗಿದ್ರೆ ಹ, ಇಲ್ಲಿಗೆ ಆಮಂತ್ರಣ ಬರಲಿಲ್ಲ ಹ. ಎಂದ್ರೆ ತಾವು ರೂಪವಂತರು, ಹ, ಸಿರಿವಂತರು, ಹ್ಮ್, ಗುಣವಂತರು, ಹ್ಮ್, ವಿದ್ಯಾವಂತರು, ಹ, ಬಲವಂತರು, ಹ್ಮ್, ಮೇಲಲ್ಲ ಹ, ಕೆಳವಿನವರಲ್ಲ. ಹ್ಮ್, ಹಿಂದಿದ್ದವರ ಲೆಕ್ಕ ಬಿಡಿ, ಮುಂದಿದ್ದವರ ಕಥೆ ಏನು? ಇಷ್ಟು ಬಲ ಇದ್ದ ನಿಮ್ಮನ್ನ ಲೆಕ್ಕಿಸದೆ ಮದುವೆ ಮಾಡ್ತಾನೆಂತಾದ್ರೆ ಹ. ಇದು ಸರಿಯಾ? ಇದು ಗಣನೆಗೆ ತೆಗೆದುಕೊಳ್ಳಿಲ್ಲ ಅವ. ಹ, ನನ್ನಲ್ಲಿ ಯಾವುದಿಲ್ಲ ಎಂದು ಭಾವಿಸಿದ. ಏನು? ಎಲ್ಲ ಭೂಪರ ಕರತಿಯೋ
ತುರದಿ ಅವನ ಪಲ್ಲ ಕೀಳುವೆ ತುರದಿ ಅವನ ಹೊಲ್ಲ ಕೀಳುವೆ ತುರದಿ ಆ ಅವನ ಹೊಲ್ಲ ಕೀಳುವೆ ತುರದಿ ಅವನ ಹೊಲ್ಲ ಕೀಳುವೆ ತುರದಿ ಎಲ್ಲ ಭೂಪರ ತೆರದಿ ಶೌರ್ಯಾಳುದ ಅಲ್ಲವೆನ್ನುತ್ತ ಗರ್ಭದೆ ಹೌದೇನು? ಈ ಸುದ್ದಿ ಕೇಳಿದವನ ಇಲ್ಲಿಗೆ ತಂದು ಕೊಟ್ಟರು ಕೊಟ್ಟ ಏನು? 3 ಜನ ಹೆಣ್ಣು ಮಕ್ಕಳನ್ನ. ಯಾಕೆ? ಅಯ್ಯಬ್ಬ ಎಷ್ಟು ವರ್ಷ ಆಯ್ತು ಮರ ಇಷ್ಟು ಕುಣಿದದ್ದು ನೋಡಿದ್ರೆ. ಅಲ್ಲ ಅವಳು ಆ 3 ಜನ ಹೆಣ್ಣು ಮಕ್ಕಳನ್ನು ನೀವು ತಂದ್ರೆ ನಮಗಾದೀತು ಅಂತ ಹೇಳಿ. ಇಷ್ಟು ಕುಣಿದೆ ಬಹಳಷ್ಟು ವರ್ಷ ಆಯ್ತು. ಏನಿದ್ರು ಇತ್ತೀಚೆಗೆ ಗತ್ತುಗಾರಿಕೆ, ಒಂದೆರಡು ಮಾತುಗಾರಿಕೆ. ನಾನು ಹೇಳ್ತೇನೆ ಆಗಾಗ ಅದೊಂದು ಸ್ವಲ್ಪ ಬಿಡಿ ಅಂತ. ಆದ್ರೆ ಇಂದು ಪ್ರಸಂಗ ಹೀಗೆ ಒದಗಿ ಬಂದಿದೆ. ಹೌದು. ನನಗೆ ಮುಂದೆ ಹೀಗೆ ಹೋಗ್ತದೆ ಅಂತ ಗೊತ್ತಿರಲಿಲ್ಲ. ಅಲ್ಲ ಹೊರ ರಾಜ್ಯಕ್ಕೆ ಹೋಗುವಾಗ ಇಷ್ಟು ಕುಣಿಲೇಬೇಕು. ಬೇಕು ಹೌದಪ್ಪ, ಹಾ. ನಾವು ಹೋಗುದು ಹೊರ ರಾಜ್ಯಕ್ಕಲ್ವ ಈಗ. ಹೌದು. ಇಷ್ಟು ಕುಣಿಬೇಕು. ಹೌದು ಅಲ್ಲಿ ಕಾಣಿಸಿಕೊಳ್ಬೇಕಲ್ಲ. ಹೌದು. ಹಾಗಾಗಿ ಎಲ್ಲ ಭೂಪರ ತೆರದಿ ಶೌರ್ಯಾಳು ಈ ಸಾಲ್ವ ಅಲ್ಲ ಎನ್ನುವಂತ ಗರ್ವದಿಂದ, ಅಹಂಕಾರದಿಂದ, ಸ್ವಗ್ಗಿನಿಂದ ಮೆರೆಯುತ್ತಾ ಇದ್ದಾನೆ ನಿಜ. ಆ ಪ್ರತಾಪ ಸೇನ. ಅವನ ನೆತ್ತಿಗೇರಿದ ಪಿತ್ತವ, ಬಂದ ಅಹಂಕಾರವ ನೋಡಬೇಕಾಗಿದೆ. ಅಲ್ಲ ತಾವು ಹ, ಹೋದವ್ರು ಏನ್ ಮಾಡ್ತೀರಿ ಅಂದ್ರೆ ಏನು? ಅಲ್ಲಿಗೆ ಹೋದ ಕ್ಷಣವೇ ಅವನ ಹಲ್ಲನ್ನ ಬಾಡಿದ ಕಿತ್ತು. ಅಲ್ಲ ಅಲ್ಲಿ ಹೋದವನೇ ಅವನ ಕರೆ ಕಟ್ಟಿ ಹಲ್ಲು ಕೀಳ್ತೇನೆ ಅಂತ ಹೇಳುವಾಗ ನೀವು ಈಗೆಲ್ಲ ನನ್ನ ಹಲ್ಲು ಕಿತ್ತರಂತ ತೆಗೆದುಕೊಂಡಿದ್ದೆ. ಜಾಗ್ರತೆ ಮಾಡಿದ್ದ. ಅಂದ್ರೆ ನಾನು ವೇಷ ಮಾಡುವಾಗ ಹಲ್ಲು ಇಟ್ಕೊಂಡಿದ್ದೆ. ಯಾಕೆ ಈ ಹಲ್ಲು ಮುಂದಿದ್ದವರು ನಗಾಡದೆ ಹೋದ್ರು ನಗಾಡದ ಹಾಗೆ ಕಾಣಿಸು. ಹೆಣ್ಣು ವೇಷ ಮಾಡುವವರು ಹಲ್ಲು ಮುಂದಿದ್ದಾರಲ್ಲ, ಹೆಂಗಸರು ಹಲ್ಲು ಮುಂದಿನವರ ಅವ್ರು ನಗಾಡ್ತಾರಂತ ತಿಳಿದು ಗಂಡಸರು ಗುಟ್ಟಲ್ಲ ಅವರಲ್ಲಿ ಹೇಳ್ಬಿಡ್ತಾರೆ. ಅದಕ್ಕಾಗಿ ಇದೊಂದು ಅನುಕೂಲ ಅಂತ ಹಲ್ಲು ಹಾಕಿದ್ದು. ನೀ ಜಾಗ್ರತೆ ಮಾಡಿದ್ದು. ಇನ್ನೊಂದು ದಿವಸ ವೇಷಕ್ಕೆ ಬೇಕಲ್ಲ ಅಂತ ತೆಗೆದಿಟ್ಕೊಬಿಟ್ಟೆ. ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ ಬಹಳ ಜಾಗ್ರತೆ ಮನುಷ್ಯ ನೀನು. ಹೌದೇನೋ? ನಾನೊಬ್ಬ ಅಪಾಂತೇಯ ಅರ್ಧ ಕ್ಷತ್ರಿಯ ನಿಜ ಎನ್ನುವ ತಿಳುವಳಿಕೆಯಿಂದ ಪತ್ರವನ್ನ ಬರೆಯಲಿಲ್ಲ. ಅದನ್ನ ಖಂಡಿಸಬೇಕು. ತಾವು ಅಡ್ಡ ಪಂಕ್ತಿಯವನು ಅಂತ ತಾತ್ಸಾರ ಮಾಡಿರ್ಬಹುದು. ಅವನ ಅಹಂಕಾರವೇ. ಈ ಅಡ್ಡ ಪಂಕ್ತಿಯಲ್ಲಿ ಕುಳಿತವರ ಸಾಮರ್ಥ್ಯ ಎಷ್ಟು ಅಂತ ಇವತ್ತು ತೋರಿಸಿ ನೀವು. ತೋರಿಸೇ ಬಿಡ್ತೇನೆ. ನನಗೂ ಅದೊಂದು ಅವಕಾಶ ಸಿಕ್ಕಿದ್ರೆ ಅಂತ ಇದ್ದೆ ನಾನು. ಹೌದು. ಇನ್ನು ನಮ್ಮನ್ನು ಕರೆದು ಅಗ್ರ ಪಂಕ್ತಿಯಲ್ಲಿ ಕೂಡಿಸಬೇಕು. ಆ ರೀತಿ ಮಾಡಬೇಕು. ಈ ಕ್ಷಣವೇ ಮಿತ ಪರಿವಾರದೊಂದಿಗೆ ನಡೆಯೋಣ.
ಅಂಬೆಯೊಂದಿನಾಗ ಕಾಶಿಪುರದಿ ನೃಪಸುತೆ ಅಂಬೆ ಒಂದಿನಾಗಂಬೆ ಒಂದಿನ ಅಂಬೆ